ಇವತ್ತಿನ ತರಕಾರಿ ಕೆಸುವಿನ ಗೆಡ್ಡೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಇದನ್ನು ಬಳಸ್ಕೊಂಡು ನಾನಿವತ್ತು ಬಹಳ ರುಚಿಕರ ಹಾಗೂ ಸುಲಭವಾದ ಕೆಸುವಿನ ಗೆಡ್ಡೆಯ ತವಾ ಫ್ರೈ ತೋರಿಸ್ತಾ ಇದ್ದೀನಿ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಕೆಸುವಿನ ಗೆಡ್ಡೆನ ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ತೊಗೊಂಡು ಸ್ವಲ್ಪ ಉಪ್ಪು ಮತ್ತು ಅದು ಮುಚ್ಚುವಷ್ಟು ನೀರನ್ನು ಹಾಕಿ ಒಂದೇ ಒಂದು ವಿಸಿಲ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 20 ನಿಮಿಷ ಹಾಗೆ ಪಾತ್ರೆಯಲ್ಲಿ ಕುದಿಸಿದ್ರೂ ಆಗುತ್ತೆ. ಇದು ಹದವಾಗಿ ಬೆಂದಿರಬೇಕು, ತುಂಬ ಮುದ್ದೆ ಆಗೋಷ್ಟು ಮೆತ್ತಗಾಗೋದು ಬೇಡ. ಹಾಗಾಗಿ ಒಂದು ವಿಸಿಲ್ ಮಾಡಿದ್ರೆ ಸಾಕು. ಬಿಸಿ ಸ್ವಲ್ಪ ಆರಿದ ಮೇಲೆ ಈ ರೀತಿ ಸಿಪ್ಪೆನ ತೆಗಿಬೇಕು. ಸುಲಭವಾಗಿ ಸಿಪ್ಪೆ ತೆಗಿಯೋದಕ್ಕೆ ಬರುತ್ತೆ. ನೀವೇನಾದರೂ ಗಡಿಬಿಡಿಲಿದ್ದರೆ ತಣ್ಣೀರಲ್ಲಿ ತೊಳ್ಕೊಂಡು ಕೂಡಲೇ ಸಿಪ್ಪೆ ತೆಗೆದ್ರೂ ನಡೆಯುತ್ತೆ. ಆಮೇಲೆ ಇದನ್ನು ದಪ್ಪ ದಪ್ಪ ಚಕ್ರಗಳಾಗಿ ನಾವು ಕತ್ತರಿಸ್ಕೊಳ್ಬೇಕು. ತುಂಬ ತೆಳ್ಳಗೆ ಮಾಡಬೇಡಿ, ನಾವು ಆಮೇಲೆ ಫ್ರೈ ಮಾಡೋಷ್ಟೊತ್ತಿಗೆ ಅದು ಪೀಸ್ ಆಗೋದು, ಮುದ್ದೆ ಆಗೋದೆಲ್ಲ ಆಗ್ಬೋದು. ಹಾಗಾಗಿ ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ದೊಡ್ಡ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕ ಹಾಗೆ ಉಪ್ಪು, 1 ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ ನಾನು. ಹಾಗೂ 2 ದೊಡ್ಡ ಚಮಚದಷ್ಟು ಅಕ್ಕಿ ಹಿಟ್ಟು, ದೊಡ್ಡ ಚಿಟಿಕೆ ಇಂಗು, ಹಾಗೂ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ, ಇದು ಆಪ್ಷನಲ್ಲು, ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ಮೊಸರು ಅಥವಾ ದಪ್ಪ ಮಜ್ಜಿಗೆನ ಹಾಕಿ ಇದನ್ನು ಒಂದು ಪೇಸ್ಟಿನ ಹದಕ್ಕೆ ಮಾಡ್ಕೊಳ್ಬೇಕು. ನಿಮಗೆ ಮೊಸರು ಮಜ್ಜಿಗೆ ಹಾಕೋದು ಇಷ್ಟ ಇಲ್ಲ ಅಂತಂದರೆ ಹುಣಸೆ ಹಣ್ಣಿನ ರಸ ಬೇಕಾದರೂ ಹಾಕ್ಕೊಳ್ಬೋದು. ಆಮೇಲೆ ಈ ಪೇಸ್ಟಲ್ಲಿ ಬೇಯಿಸಿ ಚಕ್ರ ಮಾಡಿಟ್ಕೊಂಡಿದ್ವಲ್ಲ ಕೆಸುವಿನ ಗೆಡ್ಡೆ, ಅದನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಉಪ್ಪು ಹುಳಿ ಎಲ್ಲ ಎಳ್ಕೊಂಡು ಒಳ್ಳೆ ರುಚಿ ಬರುತ್ತೆ, ಅದಕ್ಕೋಸ್ಕರ. ಆ ನಂತರ ಇದನ್ನು ತವಾದಲ್ಲಿ ಫ್ರೈ ಮಾಡಬೇಕು. ನಾನು ಈ ನೀರು ದೋಸೆ ಎಲ್ಲ ಮಾಡ್ತೀವಲ್ಲ ನಾವು, ಆ ತವಾದಲ್ಲಿ ಈ ರೀತಿ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಹಾಕಿ ಒಂದು ಒಗ್ಗರಣೆ ಥರ ಮಾಡಿಕೊಂಡೆ. ಅದರಲ್ಲಿ ಈಗಾಗಲೇ ಮಸಾಲೆ ಕಲಸಿ ಇಟ್ಟಿದ್ವಲ್ಲ ಆ ಕೆಸುವಿನ ಗೆಡ್ಡೆಯ ಚಕ್ರಗಳನ್ನು ಈ ರೀತಿ ಒಂದೊಂದಾಗಿ ಇಡ್ತಾ ಇದ್ದೀನಿ. ಇಟ್ಟು ಬೇಕಾದರೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಬೇಕನ್ಸಿದ್ರೆ ಹಾಕ್ಕೊಂಡು ಹೀಗೆ ತಿರುವಿ ಹಾಕಿ 2 ಬದಿ ಕಾಯಿಸ್ಕೊಂಡ್ರೆ ಆಯಿತು. ನೀವು ಯಾವ ತವದಲ್ಲಿ ಬೇಕಾದರೂ ಮಾಡ್ಬೋದು ಅಥವಾ ನಾನ್ ಸ್ಟಿಕ್ ಪ್ಯಾನಲ್ಲಿ ಬೇಕಾದರೂ ಮಾಡ್ಬೋದು. ನಾನು ಸ್ಟೀಲ್ ಬಾಣಲೆನಲ್ಲಿ ಮಾಡಿ ನೋಡಲಿಲ್ಲ, ಅದು ಅಂಟ್ಕೊಳ್ಳುತ್ತಾ ಏನೋ ನನಗೆ ಗೊತ್ತಿಲ್ಲ, ನಾನು ಮಾಡಿ ನೋಡಲಿಲ್ಲ. ನೋಡಿ, 2 ಬದಿ ಕಾಯಿಸಿ ಆದಮೇಲೆ ಈ ರೀತಿ ಒಂದು ಸ್ವಲ್ಪ ಹುರಿದಂಗೆ ಮಾಡಿದ್ರಾಯಿತು. ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ ಥರ ಬೇಕಾದ್ರೂ ತಿನ್ಬೋದು ಅಥವಾ ಅನ್ನದ ಜೊತೆ ಬೇಕಾದ್ರೂ ಬಡಿಸ್ಬೋದು. ಮಾಡಿ ನೋಡಿ ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.